ನೀವು ಎಷ್ಟು ಕಡಿಮೆ ವಿಶ್ಲೇಷಿಸುತ್ತೀರೋ ಅದು ನಿಮಗೆ ಉತ್ತಮವಾಗಿರುತ್ತದೆ. ಜೀವನದ ಬಗ್ಗೆ ಅನುಭವಗಳು ಆಗಿರಬಹುದು, ಅಥವಾ ಕನಸುಗಳ ಬಗ್ಗೆ ಆಗಿರಬಹುದು, ಅಥವಾ ಧ್ಯಾನದ ಅನುಭವಗಳ ಬಗ್ಗೆ ಆಗಿರಬಹುದು. ಕಡಿಮೆ ವಿಶ್ಲೇಷಣೆ ಮಾಡುವುದು ಉತ್ತಮ. 3 ವಿಧವಾದ ಅನುಭವಗಳಿವೆ: ಜೀವನದ ಅನುಭವಗಳು, ಕನಸಿನ ಅನುಭವಗಳು, ಧ್ಯಾನದ ಅನುಭವಗಳು. ವಿಶ್ಲೇಷಣೆ ಬೇಡ. ನನ್ನ ತಾಯಿ ಯಾಕೆ ಮರಣಿಸಿದರು, ನನ್ನ ತಂದೆ ಯಾಕೆ ಮರಣಿಸಿದರು, ನನ್ನ ಹೆಂಡತಿ ಯಾಕೆ ಮರಣಿಸಿದರು? ಅರೆ, ಮರಣವು ಸಹಜ. ಅದರಲ್ಲಿ ವಿಶ್ಲೇಷಣೆ ಮಾಡುವುದು ಏನಿದೆ? ಆ ವ್ಯಕ್ತಿ ನನ್ನನ್ನು ಯಾಕೆ ಅವಮಾನಿಸಿದ? ಜೀವನದ ಅನುಭವಗಳನ್ನು ಪಡೀರಿ. ವಿಶ್ಲೇಷಣೆ ಬೇಡ, ಕಾಮೆಂಟ್ಸ್ ಬೇಡ, ವಿಮರ್ಶೆ ಬೇಡ. ಎಷ್ಟೋ ಕನಸುಗಳು ನಮಗೆ ಬರುತ್ತವೆ. ನೀವು ಓಡುತ್ತಿದ್ದೀರಿ ಮತ್ತು ನಿಮ್ಮ ಹಿಂದೆ ಯಾರೋ ಬೆನ್ನಟ್ಟುತ್ತಿದ್ದಾರೆ. ಹೀಗೆ ಇರುತ್ತವೆ ಕನಸುಗಳು. ಯಾಕೆ ನೀವು ವಿಶ್ಲೇಷಣೆ ಮಾಡುತ್ತೀರಿ? ಪ್ರತಿಯೊಬ್ಬರಿಗೂ ಕನಸುಗಳಿವೆ. ವಿಶ್ಲೇಷಣೆ ಮಾಡಬೇಡಿ. ಯಾಕಂದರೆ ವಿಶ್ಲೇಷಣೆ ಮಾಡುವುದರಿಂದ ನಮ್ಮ ಅಮೂಲ್ಯವಾದ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಅಲ್ಲಿಗೆ ವಿಷಯ ಮುಗಿಯುತ್ತದೆ ಅಷ್ಟೇ. ನಿಮ್ಮ ಅನುಭವಗಳನ್ನು ವ್ಯಕ್ತಪಡಿಸಬೇಕು, ಆದರೆ ವಿಶ್ಲೇಷಿಸಬಾರದು. ಜೀವನದ ಅನುಭವಗಳಾಗಿರ್ಬೋದು, ಕನಸಿನ ಅನುಭವಗಳಾಗಿರ್ಬೋದು, ಧ್ಯಾನದ ಅನುಭವಗಳಾಗಿರ್ಬೋದು, ಎಲ್ಲವನ್ನೂ ಸಹ ಈ ಥರ ನೀವು ಮುಂದುವರಿಸಿದಂತೆ ಮುಖ್ಯವಾದ ಒಂದು ವಿಸ್ಡಮ್ ಅಂದರೆ ಬುದ್ಧಿವಂತಿಕೆ ಅನ್ನೋದು ಬರುತ್ತದೆ. ಆ ಮುಖ್ಯ ಬುದ್ಧಿವಂತಿಕೆಯು ನಿಮ್ಮ ಜ್ಞಾನೋದಯವಾಗಿದೆ, ಎನ್ಲೈಟನ್ಮೆಂಟ್ ಆಗಿದೆ ಮಾಸ್ಟರ್ಸ್. ಧನ್ಯವಾದಗಳು.